ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೇ 29ನೇ ತಾರೀಕು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಾಟ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾ ಇದೆ. ಸ್ಪಾಟ್ ರ್ಯಾಂಕಿಂಗ್ ಅನೌನ್ಸ್ ಮಾಡಿದ್ರೆ ಈಗ ಬಂದಿರೋ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಚೇಂಜ್ ಆಗುತ್ತಾ? KCET ರ್ಯಾಂಕಿಂಗ್ ಚೇಂಜ್ ಆಗುತ್ತಾ? ಎಸ್, ಅಬ್ಸಲ್ಯೂಟ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಆಗಲೇಬೇಕು. ಅಂದರೆ ಎಲ್ಲ ರ್ಯಾಂಕಿಗೂ ಚೇಂಜ್ ಆಗುತ್ತಾ? ಹೌದು, ಎಲ್ಲರ ರ್ಯಾಂಕು ಚೇಂಜ್ ಆಗಲೇಬೇಕು, ಆಗುತ್ತೆ. ಯಾವ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಅನೌನ್ಸ್ ಆಗಿರಲಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಇವತ್ತು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋದಕ್ಕೆ ಲಿಂಕ್ KA ಪ್ರೊವೈಡ್ ಮಾಡಿದೆ. ಅಂತಹ ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಮೇ 29ಕ್ಕೆ ರ್ಯಾಂಕನ್ನು ಅನೌನ್ಸ್ ಮಾಡುತ್ತೆ. ಎಷ್ಟಾದರೂ ಬಂದಿರಲಿ, ಮಾರ್ಕ್ಸ್ ಕಡಿಮೆ ಬರಲಿ, ಜಾಸ್ತಿ ಬರಲಿ, ಎಲ್ಲರ ರ್ಯಾಂಕಿಂಗ್ ಚೇಂಜ್ ಆಗುತ್ತೆ. ಬಟ್ ಅದು ಆ ಚೇಂಜ್ ಆಗೋ ರ್ಯಾಂಕು ಅಪಿಯರ್ ಆಗಲ್ಲ. ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಮೀನ್ಸ್ ಬೋತ್ KCET ಆ್ಯಂಡ್ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ತೊಗೊಂಡು 95% ಬಂದಿದೆ, ಅವ್ರಿಗೊಂದು ರ್ಯಾಂಕಿಂಗ್ 100 ಬಂದಿದೆ ಅಂದ್ಕೊಳ್ಳೋಣ. ಈಗ ನೆಕ್ಸ್ಟು ಸ್ಪಾಟ್ ರ್ಯಾಂಕಿಂಗ್ ಕೊಟ್ಟಾಗ ಅವಳಿಗೆ 95% ಬಂದು 100 ರ್ಯಾಂಕಿಂಗ್ ಕೊಡಬೇಕು. ಆಗ 100 ರ್ಯಾಂಕಿಂಗ್ ಕೊಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ 100G 55 ಅಂತ ಕೊಡ್ತಾರೆ. ಸಪೋಸ್ ಒನ್ ಮೋರ್ ಸ್ಟೂಡೆಂಟ್ಸ್ಗೂ ಅಷ್ಟೇ 95% ಬಂತು, ಇಬ್ಬರು ಬಂತು ಅಂದ್ಕೊಳ್ಳಿ. ಆಗ 100 ಅನ್ನೋದು ರ್ಯಾಂಕಿಂಗು ಮುಂಚೆ ಇರುತ್ತಲ್ಲ, ಅವ್ರಿಗೆ ಆಗೇ ಇರುತ್ತೆ. ಈಗ ಹೊಸದಾಗಿ ಇಬ್ಬರಿಗೂ 95% ಬಂದಿದೆ, ಆಗ ರ್ಯಾಂಕ್ ಕೊಡಲೇಬೇಕಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಫಸ್ಟ್ ರ್ಯಾಂಕಿಗೆ 95 ಅಂತ ಇರುತ್ತೆ ಬಿಗಿನಿಂಗ್, ಮುಂಚೆ ಇದ್ದಿದ್ದಕ್ಕೆ. ಈಗ ಏನು ಮಾಡ್ತಾರೆ, ಹೊಸದಾಗಿ 95% ಬಂದಾಗ 100G 55 ಹಾಗೆ 100G 44 ಅಂತ ಈ ರೀತಿ ರ್ಯಾಂಕ್ಗಳನ್ನ ಕೊಡ್ತಾರೆ. ಅಂದರೆ ನಿಮ್ಗೇನು ಅನಿಸುತ್ತೆ ಗೊತ್ತಾ, ನೋಡೋದಕ್ಕೆ ನಮ್ಮ ರ್ಯಾಂಕಿಂಗ್ ಸೇಮ್ ಇದೆ ಅಂತ ಅನಿಸುತ್ತೆ, ಬಟ್ ರಿಯಲಿ ಎಲ್ಲರ ರ್ಯಾಂಕಿಂಗು ಬದಲಾಗಿರುತ್ತೆ. ಮುಂಚೆ ಒಬ್ಬರು ಇದ್ದರು, ಈಗ ಸೇಮ್ ರ್ಯಾಂಕಿಗೆ 3 ಜನ ಬಂದರು. ಹಾಗಾದರೆ ನೆಕ್ಸ್ಟ್ 101 ರ್ಯಾಂಕಿಂಗ್ ಏನಾಗುತ್ತೆ? 101 ರ್ಯಾಂಕಿಂಗಲ್ಲಿ ನಿಮಗೆ ಇಬ್ಬರು ಎಕ್ಸ್ಟ್ರಾ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾದರೆ ಸಪೋಸ್ ಈಗ 101 ರ್ಯಾಂಕಿಂಗ್ ಯಾರು ಇರ್ತಾರೋ ಅವ್ರಿಗೀಗ 3 ಜನ ಕಾಂಪಿಟೇಟರ್ ಆದರು. ಫಸ್ಟು 100 ಒಬ್ಬರು ಇದ್ದರು, ಈಗ 3 ಜನ ಆದರು. ಆ ರೀತಿ ಎಲ್ಲರ ರ್ಯಾಂಕಿಂಗ್ಗಳು ಬದಲಾಗ್ತವೆ. ಮೇ 29ಕ್ಕೆ ಸ್ಪಾಟ್ ರ್ಯಾಂಕಿಂಗ್ ಅನೌನ್ಸ್ ಆದಾಗ ನಿಮ್ಮ ರ್ಯಾಂಕು ಸೇಮ್ ಇರುತ್ತೆ, ಬಟ್ ಅಥವಾ ನಿಮ್ಮ ರ್ಯಾಂಕಿಗಿಂತ ಮುಂಚೆ ಅಥವಾ ನಿಮ್ಮ ರ್ಯಾಂಕಿಂಗ್ ಆದಮೇಲೆ ಕೆಲವು ರ್ಯಾಂಕ್ಗಳನ್ನ ಆ್ಯಡ್ ಮಾಡ್ತಾರೆ. ನೋಡೋದಕ್ಕೆ ಗೊತ್ತಾಗಲ್ಲ, ಬಟ್ ರಿಯಲಿ ಅಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಸ್ಪಾಟ್ ರ್ಯಾಂಕಿಂಗ್ ಬಂದಾಗ ಎಲ್ಲರ ರ್ಯಾಂಕಿಂಗು ಚೇಂಜ್ ಆಗುತ್ತೆ.